ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ಇವತ್ತು ಒಂದು ಸುಂದರವಾದಂತಹ ನಿಜ ಜೀವನಕ್ಕೆ ಅತ್ಯಂತ ಹತ್ತಿರವಾದ ಕಥೆಯನ್ನು ತೆಗೆದುಕೊಂಡು ಬಂದಿದ್ದೀನಿ. ಫ್ರಾನ್ಸ್ ದೇಶದಲ್ಲಿ ಒಬ್ಬ ಯುವಕನ ಬಂಧನವಾಯಿತು. ಆತನ ಮೇಲಿದ್ದ ಆಪಾದನೆಗಳ ಪಟ್ಟಿ ತುಂಬ ದೊಡ್ಡದಾಗಿತ್ತು. ಸಣ್ಣ ಪುಟ್ಟ ಕಳ್ಳತನದಿಂದ ಹಿಡಿದು ಕೊಲೆಯತ್ನ, ದೊಡ್ಡ ದೊಡ್ಡ ಅಂಗಡಿಗಳ ಲೂಟಿ, ಇದರೊಂದಿಗೆ ಕೆಲವು ಮಹಿಳೆಯರಿಗೆ ಮೋಸ ಮಾಡಿದ ಅತ್ಯಾಚಾರದ ಆಪಾದನೆಗಳು ಇದ್ದು ಅವನನ್ನು ಬಂಧಿಸಲು ಬಹಳ ಪ್ರಯತ್ನ ಮಾಡಿದ ಪೊಲೀಸರು ಕೊನೆಗೂ ಯಶಸ್ವಿಯಾದರು. ಅವನನ್ನು ನ್ಯಾಯಾಲಯದಲ್ಲಿ ಹಾಜರುಪಡಿಸಲಾಯಿತು. ನ್ಯಾಯಾಧೀಶರು ಈ ತರುಣನ ಮೇಲಿದ್ದ ಆಪಾದನೆಗಳನ್ನು ಆಲಿಸಿ ತೀರ್ಮಾನವನ್ನು ಮುಂದಿನ ವಾರಕ್ಕೆ ಹಾಕಿ ಅವನನ್ನು ಪೊಲೀಸರ ವಶಕ್ಕೆ ಒಪ್ಪಿಸಿದರು. ತೀರ್ಮಾನದ ದಿನ ಬಂತು. ನ್ಯಾಯಾಲಯ ಕಿಕ್ಕಿರಿದು ತುಂಬಿತ್ತು. ಈ ಕೇಸಿಗೆ ಬಹಳಷ್ಟು ಪ್ರಚಾರ ದೊರೆತದ್ದರಿಂದ ಪತ್ರಿಕಾ ವರದಿಗಾರರು ಬಹಳಷ್ಟು ಸಂಖ್ಯೆಯಲ್ಲಿ ಬಂದಿದ್ದರು. ಅವರಿಗೆಲ್ಲ ಬಹಳ ಆಶ್ಚರ್ಯವೇನೆಂದರೆ ಆರೋಪಿಯ ತಂದೆ ತಾಯಂದಿರು ನ್ಯಾಯಾಲಯದಲ್ಲಿ ಬಂದದ್ದು. ಅವರು ನಗರದ ಅತ್ಯಂತ ಶ್ರೀಮಂತರು. ಅವರಿಗೆ ಮಗನ ಈ ನಡವಳಿಕೆಯಿಂದ ತುಂಬ ಅಪಮಾನವಾದಂತೆ ಕಾಣ್ತಾ ಇತ್ತು. ಇಬ್ಬರು ತಲೆ ತಗ್ಗಿಸಿಕೊಂಡು ಕುಳಿತಿದ್ದರು. ನ್ಯಾಯಾಧೀಶರು ತಮ್ಮ ತೀರ್ಮಾನವನ್ನು ನೀಡಿದರು. ಆರೋಪಿಗೆ 6 ವರ್ಷಗಳ ಕಠಿಣ ಕಾರಾಗೃಹ ವಾಸದ ಶಿಕ್ಷೆ. ಆರೋಪಿಯ ಮುಖದಲ್ಲಿ ದುಃಖದ ಯಾವ ಛಾಯೆ ಕಾಣಿಸ್ತಾ ಇರಲಿಲ್ಲ. ಅವನ ತಂದೆ ತಾಯಿ ಮುಖ ಮುಚ್ಚಿಕೊಂಡು ಅಳ್ತಾ ಇದ್ದರು. ಆರೋಪಿಯನ್ನು ಹೊರಗೆ ಎಳೆದುಕೊಂಡು ಬರ್ತಾ ಇದ್ದಾಗ ಕೆಲವು ಪತ್ರಕರ್ತರು ಅವನಿಗೆ ಪ್ರಶ್ನೆಗಳನ್ನು ಕೇಳಿದರು. ನಿಮಗೆ ತೀರ್ಮಾನ ಸರಿ ಅನ್ನಿಸ್ತಾ ಇದೆಯೇ? ನೀವು ಪೊಲೀಸರ ನಿಗಾದಲ್ಲಿ ಇದ್ದಾಗ ನಿಮಗೆ ತುಂಬ ಹಿಂಸೆಯನ್ನು ಕೊಟ್ರ. ನಿಮಗೆ ಈಗ ಮಾಡಿದ್ದು ತಪ್ಪಾಯಿತು ಅನಿಸೋದಿಲ್ವಾ? ನಿಮ್ಮ ಈ ಅಪರಾಧಗಳ ಸರಣಿಗೆ ಯಾರು ಜವಾಬ್ದಾರರು? ಕೈದಿ ಎಲ್ಲ ಪ್ರಶ್ನೆಗಳನ್ನು ಕೇಳಿ ನಿಧಾನವಾಗಿ ಹೇಳ್ದ. ನನಗೆ ಶಿಕ್ಷೆಯಿಂದ ಬೇಜಾರಾಗಿಲ್ಲ. ಯಾಕಂದರೆ ನಾನು ಮಾಡಿದ ಅಪರಾಧಗಳಿಗೆ ಇನ್ನೂ ಹೆಚ್ಚಿನ ಶಿಕ್ಷೆ ನನಗೆ ದೊರಕಬೇಕಿತ್ತು. ಪೊಲೀಸರಿಂದ ನನಗೆ ಯಾವ ತೊಂದರೆಗಳೂ ಆಗಲಿಲ್ಲ. ಅವರು ನನಗೇನಾದರೂ ಶಿಕ್ಷೆ ನೀಡಿದರೆ ಅದಕ್ಕೆ ನಾನು ಖಂಡಿತವಾಗಿಯೂ ಅರ್ಹನಾಗಿದ್ದೆ. ಪೊಲೀಸ್ ಇಲಾಖೆಯ ಕಾವಲುಗಾರರು ನನ್ನನ್ನು ನಡೆಸಿಕೊಂಡ ರೀತಿಯಿಂದಲೂ ದುಃಖವಾಗಲಿಲ್ಲ. ನನಗೆ ಯಾರ ಬಗ್ಗೆಯೂ ಕೋಪ, ದ್ವೇಷವಿಲ್ಲ. ಆದರೆ ಇಬ್ಬರನ್ನು ಮಾತ್ರ ನಾನು ಯಾವತ್ತೂ ಕ್ಷಮಿಸೋದಿಲ್ಲ. ನಾನು ಹೀಗಾಗುವುದಕ್ಕೆ ಅವರೇ ಮುಖ್ಯ ಕಾರಣ. ಅವರು ನನ್ನ ತಾಯಿ ತಂದೆಯವರು. ನಾನು ಪುಟ್ಟ ಬಾಲಕನಿದ್ದಾಗ ನನ್ನ ಅವಶ್ಯಕತೆಗಳಿಗೆ ನನ್ನನ್ನು ನೋಡಿಕೊಳ್ಳೋದಕ್ಕೆ ಆಯಾಗಳನ್ನು ಕೊಟ್ಟು ಪ್ರೀತಿ ಕೊಡಲಿಲ್ಲ. ನಾನು ಹಲವಾರು ಗಂಟೆ ಟಿವಿ ಮುಂದೆ ಕುಳಿತು ಬೇಕು ಬೇಡಾದ ಅಸಹ್ಯ ಕಾರ್ಯಕ್ರಮಗಳನ್ನು ನೋಡ್ತಾ ಇದ್ದಾಗ ಅವರು ತಡೀಲಿಲ್ಲ. ನಾನು ಟಿವಿಯಲ್ಲಿ ಕಂಡ ಕ್ರೌರ್ಯದ ಅಪರಾಧಗಳ ಕಾರ್ಯಕ್ರಮಗಳನ್ನು ಬಿಡದೆ ಆಸಕ್ತಿಯಿಂದ ನೋಡ್ತಾ ಇದ್ದರೆ ಅದು ತಪ್ಪು ಅಂತ ಹೇಳಿ 2 ಪೆಟ್ಟು ಕೊಟ್ಟು ಬುದ್ಧಿ ಕಲಿಸಲಿಲ್ಲ. ನಾನು ಕೀಳು ಅಭಿರುಚಿ, ದಾರಿ ತಪ್ಪಿದ್ದ ಹುಡುಗರ ಸ್ನೇಹ ಮಾಡಿದಾಗೂ ತಿದ್ದಿ ಸರಿದಾರಿಗೆ ತರಲಿಲ್ಲ. ನಮ್ಮ ಸಂಸ್ಕೃತಿಯನ್ನು ಕುರಿತು ತಮಾಷೆ ಮಾಡಿ ಕೈ ಹೊಡೆದು ನಕ್ಕಾಗ ನಮ್ಮ ಸಂಸ್ಕೃತಿಯ ಬಗ್ಗೆ ಸರಿಯಾದ ಮಾಹಿತಿಯನ್ನು ಕೊಡದೆ ತಾವು ನಗ್ತಾಯಿದ್ರು. ಹೀಗಾಗಿ ನನಗೆ ಬೆಳೆಯುತ್ತಿರುವಾಗ ನಾನು ಮಾಡಿದ್ದು ತಪ್ಪು ಅಂತ ತಿಳಿಲೇ ಇಲ್ಲ. ತಂದೆ ತಾಯಿಯರ ಜವಾಬ್ದಾರಿಯನ್ನು ಅರಿದೇ ಮಾಡಿದ ತಪ್ಪು ಅವ್ರದ್ದು. ಶಿಕ್ಷೆ ನನಗೆ ಸಿಕ್ಕಿದೆ ಅಂತ ಒಮ್ಮೆಲೆ ಹೇಳಿ ಜೋರಾಗಿ ಬಿಕ್ಕಿ ಬಿಕ್ಕಿ ಅತ್ತ ಆತನು. ಆತ್ಮೀಯರೇ, ಈ ಕತೆ ಇತ್ತೀಚಿನ ತುಂಬ ಜನ ತರುಣ ತಂದೆ ತಾಯಿಯವರಿಗೆ ಹೆಚ್ಚು ಹತ್ತಿರ ಆಗುತ್ತೆ ಅನ್ನಿಸ್ತಾ ಇಲ್ವಾ? ಎಷ್ಟೋ ಬಾರಿ ಹೀಗೆ ನಾವು ನೋಡ್ತಾ ಇರ್ತೀವಿ. ಮಕ್ಕಳು ಹಠ ಮಾಡಿದೆ ಅಂದರೆ ಸಾಕು, ಮೊಬೈಲ್ ಕೊಡೋದು. ಮಕ್ಕಳು ಮೊಬೈಲ್ನಲ್ಲಿ ಏನು ನೋಡ್ತಾ ಇದ್ದಾರೆ, ಎಷ್ಟು ಅವಧಿ ನೋಡ್ತಾ ಇದ್ದಾರೆ ಅನ್ನೋದನ್ನು ನಾವು ಗಮನ ಕೊಡೋದಿಲ್ಲ. ಮಕ್ಕಳ ಜೊತೆ ಅರ್ಧ ಗಂಟೆ ನಾವು ಆಟ ಆಡಲಿಕ್ಕೆ ಸಮಯ ಇರೋದಿಲ್ಲ. ಒಂದು ವೇಳೆ ಸಮಯ ಇದ್ದರೂ ಕೂಡ ಅವ್ರ ಜೊತೆ ಚಿಕ್ಕ ಮಕ್ಕಳಾಗಿ ಆಟ ಆಡೋದು ಕೂಡ ಬೇಸರದ ಸಂಗತಿ. ಮಕ್ಕಳು ಓದಬೇಕು, ಬರಿಬೇಕು ಚೆನ್ನಾಗಿ ಅಂತ ನಮಗೆ ಇರುತ್ತೆ. ಮೊದಲು ಆ ರೀತಿ ಇದ್ದಾಗ ನಾವು ಅವರ ಜೊತೆಯಲ್ಲಿ ಕೂತ್ಕೊಂಡು ಓದಬೇಕು. ಒಳ್ಳೊಳ್ಳೆ ವಿಷಯಗಳನ್ನು ನಾವು ತಿಳ್ಕೊಂಡು ಅವರಿಗೂ ಕಥೆಯ ರೂಪದಲ್ಲೂ ಅದರ ಬಗ್ಗೆ ಮಹತ್ವವನ್ನು ಹೇಳ್ತಾ ಇದ್ದಾಗ ಅವರು ಅದೇ ರೀತಿಯಲ್ಲಿ ಚೆನ್ನಾಗಿ ಓದ್ತಾರೆ. ನಾವು ಅವರ ಬಾಲ್ಯವನ್ನು ಸರಿಯಾಗಿ ನಿಭಾಯಿಸದೇ ಇದ್ದಲ್ಲಿ
ನಮ್ಮ ಮುಪ್ಪಿನ ಅವಧಿಯಲ್ಲಿ ನಾವು ಪಾಪ ಪ್ರಜ್ಞೆಯಿಂದ ಕಳಿಬೇಕಾಗುತ್ತೆ. ಒಮ್ಮೆ ಯೋಚನೆ ಮಾಡಿ. ಬಹುಶಃ ಈ ಕತೆ ನಿಮಗೆ ಮೆಚ್ಚುಗೆಯಾಗಿದೆ, ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ. ಕೇಳಿದ್ದಕ್ಕೆ ಧನ್ಯವಾದ.